ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಿದ್ದ ರುಬಿನ್ ಹಾಗೂ ಸ್ನೇಹ ಎಂಬ ಗಂಡ ಹೆಂಡತಿ ಇಬ್ಬರು ಕೂಡ ಒಂದು ದಿನ ರಾತ್ರಿ ತುಂಬಾನೇ ನಿಗೂಢವಾಗಿ ಕೊಲೆಯಾಗಿ ಹೋಗ್ತಾರೆ. ಆದ್ರೆ ಆಶ್ಚರ್ಯ ಏನಂದ್ರೆ ಹೆಂಡತಿಯ ಡೆಡ್ ಬಾಡಿ ಮನೆಯ ಒಳಗಡೆನೆ ಬಿದ್ದಿದ್ರೆ ಗಂಡನ ಡೆಡ್ ಬಾಡಿ ಮಾತ್ರ ಅಪಾರ್ಟ್ಮೆಂಟ್ ನಿಂದ ಸ್ವಲ್ಪ ದೂರದಲ್ಲಿದ್ದ ಕೆರೆಯ ಬಳಿ ಬಿದ್ದಿರುತ್ತೆ. ಅಷ್ಟಕ್ಕೂ ಈ ಗಂಡ ಹೆಂಡತಿಯನ್ನ ಕೊಲೆ ಮಾಡಿದ್ಯಾರೋ? ಇವರಿಬ್ಬರ ಡೆಡ್ ಬಾಡಿ ಬೇರೆ ಬೇರೆ ಜಾಗಗಳಲ್ಲಿ ಸಿಗೋದಕ್ಕೆ ಹೇಗೆ ಸಾಧ್ಯ? ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ಚಿತ್ರದ ಹೀರೋಗೆ ಗೊತ್ತಾಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ಇದು ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಕುರುಕು ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರದ ಮೊದಲ ಸೀನ್ ನಲ್ಲಿ ಒಂದು ಕ್ಲಬ್ ನಲ್ಲಿ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿರೋದನ್ನ ನೋಡ್ತೀವಿ. ಅಲ್ಲಿಗೆ ಪಾರ್ಟಿಗೆ ಅಂತ ಬಂದಿದ್ದ ಜಾರ್ಜ್ ಎಂಬ ಒಬ್ಬ ಹುಡುಗ ಅತಿಯಾಗಿ ಕುಡಿದು ನಶೆಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದ ಒಬ್ಬಳ ಹುಡುಗಿಯ ಜೊತೆ ಮಿಸ್ಬಿಹೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇದನ್ನ ನೋಡಿದ ಆಕೆ ಫ್ರೆಂಡ್ಸ್ ಗಳು ಜಾರ್ಜ್ಗೆ ಸರಿಯಾಗಿ ಹೊಡೆದು ಬಿಡ್ತಾರೆ. ಜಾರ್ಜ್ಗೆ ಎಲ್ಲರ ಮುಂದೆ ತುಂಬಾನೇ ಅವಮಾನ ಆಗಿ ಅದೇ ಫ್ರಸ್ಟ್ರೇಷನ್ ಅಲ್ಲಿ ತನ್ನ ಫ್ಲಾಟ್ ಗೆ ವಾಪಸ್ ಬರ್ತಾನೆ. ಅದೇ ಸಮಯಕ್ಕೆ ಈ ಜಾರ್ಜ್ ನ ಎದುರುಗಡೆ ಫ್ಲಾಟ್ ನಲ್ಲಿ ವಾಸ ಮಾಡ್ತಿದ್ದ ರುಬಿನ್ ಹಾಗೂ ಸ್ನೇಹ ಎಂಬ ಗಂಡ ಹೆಂಡತಿ ಜೋರಾಗಿ ಜಗಳ ಮಾಡಿಕೊಳ್ತಿರ್ತಾರೆ. ಜಾರ್ಜ್ ಅವರಿಬ್ಬರ ಜಗಳವನ್ನ ನೋಡ್ತಾ ನಿಂತಿದ್ದಾಗ ರುಬಿನ್ಗೆ ಕೋಪ ಬಂದು, ಇಲ್ಲೇನಾದ್ರೂ ಕ್ರಿಕೆಟ್ ಮ್ಯಾಚ್ ನಡೀತಿದ್ಯಾ, ಆ ರೀತಿ ನೋಡ್ತಾ ನಿಂತಿದ್ಯಾ, ಹೋಗು ಇಲ್ಲಿಂದ ಅಂತ ಬೈದು ಬಿಡ್ತಾನೆ. ಮೊದಲೇ ಎಲ್ಲರ ಮುಂದೆ ಅವಮಾನ ಆಗಿ ಫ್ರಸ್ಟ್ರೇಷನ್ ನಲ್ಲಿದ್ದ ಜಾರ್ಜ್ಗೆ ಮತ್ತಷ್ಟು ಕೋಪ ಬರುತ್ತೆ. ತನ್ನ ಫ್ಲಾಟ್ ಒಳಗಡೆ ಹೋಗಿ ಒಂದು ಚಾಕುವನ್ನ ತೆಗೆದುಕೊಂಡು ಬಂದು ಸ್ನೇಹಳ ಕತ್ತನ್ನ ಕುಯ್ದು ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಕಿ ಸ್ವಲ್ಪ ಸಮಯದ ನಂತರ ಅಪಾರ್ಟ್ಮೆಂಟ್ ನಿಂದ ಸ್ವಲ್ಪವೇ ದೂರದಲ್ಲಿದ್ದ ಒಂದು ಕೆರೆಯ ಬಳಿ ಒಂದು ಡೆಡ್ ಬಾಡಿ ಬಿದ್ದಿದೆ ಅಂತ ಪೊಲೀಸರಿಗೆ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣವೇ ಕ್ರೈಮ್ ಸ್ಪಾಟ್ ಗೆ ಹೋದ ಪೊಲೀಸರು ಡೆಡ್ ಬಾಡಿಯ ಜೇಬಿನಲ್ಲಿದ್ದ ಪರ್ಸ್ ಅನ್ನ ತೆಗೆದು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಶಾಕಿಂಗ್ಲಿ ಅದು ರುಬಿನ್ ನ ಡೆಡ್ ಬಾಡಿ ಅಂತ. ಈಗ ಈ ರುಬಿನ್ ಕೊಲೆಯಾಗಿದ್ದಾನೆ ಅಂತ ಇವನ ಮನೆಯವರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಅಪಾರ್ಟ್ಮೆಂಟ್ ಗೆ ಬಂದು ನೋಡಿದ್ರೆ ಇವನ ಹೆಂಡತಿ ಸ್ನೇಹ ಕೂಡ ಆಗಲೇ ಅಲ್ಲಿ ಕೊಲೆಯಾಗಿರೋದನ್ನ ನೋಡಿದ ಪೊಲೀಸರಿಗೆ ಮತ್ತಷ್ಟು ಶಾಕ್ ಆಗುತ್ತೆ. ಸ್ನೇಹಳ ಡೆಡ್ ಬಾಡಿಯನ್ನು ಫ್ಲಾಟ್ ನ ಒಳಗಡೆನೆ ಬಿದ್ದಿದೆ. ಆದ್ರೆ ರುಬಿನ್ ನ ಡೆಡ್ ಬಾಡಿಯನ್ನ ಕೆರೆ ಬಳಿ ತೆಗೆದುಕೊಂಡು ಹೋಗಿ ಎಸೆದಿದ್ದು ಯಾರು ಅಂತ ಪೊಲೀಸರಿಗೆ ತುಂಬಾನೇ ತಲೆ ಕೆಡುತ್ತೆ. ಈಗ ಸಿಟಿಯಲ್ಲಿ ನಡೆದ ಈ ಜೋಡಿ ಕೊಲೆ ಎಲ್ಲ ಮೀಡಿಯಾಗಳಲ್ಲಿ ಪ್ರಸಾರ ಆಗಿ ಎಲ್ಲ ಕಡೆ ತುಂಬಾನೇ ವೈರಲ್ ಆಗಿ ಬಿಡುತ್ತೆ. ಹೈಯರ್ ಆಫೀಸರ್ ಗಳು ಈ ಡಬಲ್ ಮರ್ಡರ್ ಕೇಸನ್ನ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಆ ಕೊಲೆಗಾರನನ್ನ ಕಂಡುಹಿಡಿ ಅಂತ ಈ ಕೇಸನ್ನ ಪೊಲೀಸ್ ಆಫೀಸರ್ ಆಗಿರುವ ಫಿಲಿಪ್ಸ್ ಗೆ ಅಸೈನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಂಡ ಆಫೀಸರ್ ಫಿಲಿಪ್ಸ್ ಆ ಸ್ನೇಹ ಹಾಗೂ ರುಬಿನ್ ವಾಸ ಮಾಡ್ತಿದ್ದ ಅಕ್ಕಪಕ್ಕದ ಫ್ಲಾಟ್ ನಲ್ಲಿದ್ದ ಜನಗಳನ್ನ ವಿಚಾರಿಸೋದಕ್ಕೆ ಶುರು ಮಾಡ್ತಾನೆ. ಆಗ ಗೊತ್ತಾಗೋದೇನಂದ್ರೆ ಅವರಿಬ್ಬರು ಯಾವಾಗಲೂ ಜಗಳವಾಡಿಕೊಳ್ತಿದ್ರು. ಅವರಿಬ್ಬರ ಮನೆಗೆ ಹೆಚ್ಚಾಗಿ ಯಾರು ಕೂಡ ಬರ್ತಿರ್ಲಿಲ್ಲ ಅಂತ ಅಕ್ಕಪಕ್ಕದ ಜನಗಳು ಹೇಳ್ತಾರೆ. ನಂತರ ಅಲ್ಲೇ ವಾಸ ಮಾಡ್ತಿದ್ದ ಸುರೇಶ್ ಹಾಗೂ ಮೀನಾ ಎಂಬ ಗಂಡ ಹೆಂಡತಿಯನ್ನ ವಿಚಾರಿಸೋದಕ್ಕೆ ಹೋದಾಗ ಗೊತ್ತಾಗುತ್ತೆ ಈ ಸುರೇಶ್ ಕೊಲೆಯಾದ ಸ್ನೇಹಳ ಸ್ಕೂಲ್ ಕ್ಲಾಸ್ಮೇಟ್ ಆಗಿದ್ದ ಅಂತ. ಅವನನ್ನ ವಿಚಾರಿಸಿದಾಗ ಗೊತ್ತಾಗುತ್ತೆ ರುಬಿನ್ ಹಾಗೂ ಸ್ನೇಹ ಇಬ್ಬರು ಲವ್ ಮಾಡಿ ಓಡಿ ಬಂದು ಮದುವೆ ಆಗಿದ್ರು. ಯಾಕಂದ್ರೆ ಸ್ನೇಹಳ ಫ್ಯಾಮಿಲಿಯವರಿಗೆ ಈ ಮದುವೆ ಇಷ್ಟ ಇರಲಿಲ್ಲ ಅಂತ. ಇದಾದ ನಂತರ ಅದೇ ಅಪಾರ್ಟ್ಮೆಂಟ್ ನಲ್ಲಿ ಮೇಲಿನ ಫ್ಲೋರ್ ನಲ್ಲಿ ವಾಸ ಮಾಡ್ತಿದ್ದ ಬ್ಯಾಚುಲರ್ಸ್ ಹುಡುಗರನ್ನ ವಿಚಾರಿಸಿದಾಗ ಅವರು ಹೇಳೋದೇನಂದ್ರೆ, ಸರ್ ನಿನ್ನೆ ರಾತ್ರಿ ನಾನು ಕೆಲಸ ಮುಗಿಸಿಕೊಂಡು ಫ್ಲಾಟ್ ಗೆ ವಾಪಸ್ ಬರ್ತಿದ್ದಾಗ ಅಪಾರ್ಟ್ಮೆಂಟ್ ನ ಕಾರ್ ಪಾರ್ಕಿಂಗ್ ನಲ್ಲಿ ಒಂದು ಓಮಿನಿ ಕಾರ್ ನಿಂತಿತ್ತು. ಅದರಲ್ಲಿ ಮೂವರು ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಮಾತನಾಡಿಕೊಳ್ತಿದ್ದನ್ನ ನಾನು ನೋಡಿದೆ ಸರ್ ಅಂತ ಹೇಳ್ತೇನೆ. ಇದಾದ ನಂತರ ಜಾರ್ಜ್ ನ ಫ್ಲಾಟ್ ಗೆ ಬಂದು ನಿನ್ನೆ ರಾತ್ರಿ ರುಬಿನ್ ಹಾಗೂ ಸ್ನೇಹಳ ಫ್ಲಾಟ್ ನಲ್ಲಿ ಏನಾದ್ರೂ ಅನುಮಾನಾಸ್ಪದವಾಗಿ ಘಟನೆ ನಡೆದದನ್ನ ನೋಡ್ದ ಅಂತ ವಿಚಾರಿಸ್ತಾನೆ. ಆಗ ಈತ, ಸರ್ ನಿನ್ನೆ ರಾತ್ರಿ ನಾನು ಫ್ಲಾಟ್ ಗೆ ವಾಪಸ್ ಬರ್ತಿದ್ದಾಗ ಅವರಿಬ್ಬರು ಜಗಳ ಮಾಡಿಕೊಳ್ತಿದ್ರು. ಅಷ್ಟರಲ್ಲೇ ರುಬಿನ್ ಫ್ಲಾಟ್ ನ ಡೋರ್ ಅನ್ನ ಹಾಕಿಕೊಂಡು ಬಿಟ್ಟ. ನಂತರ ಏನಾಯ್ತು ಅಂತ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಈ ಜಾರ್ಜ್ ನ ವರ್ತನೆಯನ್ನ ನೋಡಿದ ಫಿಲಿಪ್ಸ್ ಗೆ ಈತ ನಿನ್ನೆ ರಾತ್ರಿ ಡ್ರಿಂಕ್ಸ್ ಮಾಡಿರೋದು ಇನ್ನೂ ಕೂಡ ಇಳಿದಿಲ್ಲ ಅಂತ ಗೊತ್ತಾಗುತ್ತೆ. ಅನುಮಾನ ಬಂದು ಅವನನ್ನೇ ನೋಡ್ತಿದ್ದಾಗ ಅವನ ಕೈಗೆ ಗಾಯ ಆಗಿ ರಕ್ತ ಬಂದಿರೋದನ್ನ ಅಬ್ಸರ್ವ್ ಮಾಡ್ತಾನೆ. ಅದರ ಬಗ್ಗೆ ವಿಚಾರಿಸಿದಾಗ ಕಾರ್ ನಲ್ಲಿ ಬರ್ತಿದ್ದಾಗ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು ಅಂತ ಮ್ಯಾನೇಜ್ ಮಾಡ್ತಾನೆ. ಇದಾದ ನಂತರ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿಯನ್ನ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಹೋದ್ರೆ ನಿನ್ನೆ ರಾತ್ರಿ ಅವನಿಗೆ ಯಾರು ಹೊಡೆದು ಆತ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಸೆಕ್ಯೂರಿಟಿ ಇನ್ನೂ ಕೂಡ ಮಾತನಾಡುವ ಸ್ಥಿತಿಯಲ್ಲೇ ಇಲ್ಲ ಅಂತ ಗೊತ್ತಾಗುತ್ತೆ. ಈಗ ಫಿಲಿಪ್ಸ್ ಗೆ ಆ ಬ್ಯಾಚುಲರ್ಸ್ ಹುಡುಗರು ಹೇಳಿದ ಹಾಗೆ ಓಮ್ನಿ ಕಾರ್ ನಲ್ಲಿ ಅಪಾರ್ಟ್ಮೆಂಟ್ ಗೆ ಬಂದಿದ್ದ ಆ ಮೂವರೇ ಈ ಸೆಕ್ಯೂರಿಟಿಗೆ ಹೊಡೆದಿರಬಹುದು. ನಂತರ ಅವರೇ ಹೋಗಿ ರುಬಿನ್ ಹಾಗೂ ಸ್ನೇಹಳನ್ನ ಕೊಲೆ ಮಾಡಿರಬಹುದು ಅಂತ ಅಂದುಕೊಳ್ತಾನೆ. ಇದಾದ ನಂತರ ರುಬಿನ್ ತಂದೆ ತಾಯಿ ಬಳಿ ಹೋಗಿ ನಿಮ್ಮ ಮಗನಿಗೆ ಯಾರಾದ್ರೂ ಶತ್ರುಗಳಿದ್ರ ಅಥವಾ ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ವಿಚಾರಿಸ್ತಾನೆ. ಅದಕ್ಕೆ ಆ ರುಬಿನ್ ನ ತಂದೆ, ಸರ್ ನನ್ನ ಮಗನನ್ನ ಖಂಡಿತ ಆ ಸ್ನೇಹಳ ಮನೆಯವರೇ ಕೊಲೆ ಮಾಡಿರ್ತಾರೆ. ಈ ಹಿಂದೆ ನನ್ನ ಮಗ ರುಬಿನ್ ಹಾಗೂ ಸ್ನೇಹ ಪ್ರೀತಿ ಮಾಡ್ತಿರುವ ವಿಚಾರ ಸ್ನೇಹ ಅವರ ಮನೆಯವರಿಗೆ ಗೊತ್ತಾಗಿ ರೌಡಿಗಳನ್ನ ಬಿಟ್ಟು ನನ್ನ ಮಗನಿಗೆ ಸರಿಯಾಗಿ ಹೊಡೆಸಿಬಿಟ್ಟಿದ್ರು. ಈಗ ಖಂಡಿತ ಅವರೇ ನನ್ನ ಮಗನನ್ನ ಸಾಯಿಸಿರ್ತಾರೆ ಅಂತ ಅಳುತ್ತಾ ಹೇಳ್ತಾನೆ.
ಇಲ್ಲಿಗೆ ಇಸಿನ್ ಕಟ್ಟಾಕಿ ಆ ದಿನ ಸಂಜೆ ರುಬಿನ್ ಹಾಗೂ ಸ್ನೇಹಾಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿರುತ್ತೆ. ಡಾಕ್ಟರ್ ಹೇಳುವುದೇನೆಂದ್ರೆ, ಸರ್, ಮೊದಲಿಗೆ ಸ್ನೇಹಾಳ ಡೆಡ್ ಬಾಡಿ ಬಳಿ ಸಿಕ್ಕಿದ್ದ ಆ ಚಾಕುಗೆ ಅಂಟಿದ್ದ ರಕ್ತವನ್ನ ಎಕ್ಸಾಮಿನ್ ಮಾಡಿದಾಗ ಗೊತ್ತಾಯ್ತು ಅದು ಸ್ನೇಹಾಳ ರಕ್ತ ಅಲ್ಲ ಅಂತ. ಆದ್ರೆ ಆ ಚಾಕುಗೆ ಅಂಟಿದ್ದ ರಕ್ತ ಯಾರ್ದು ಅಂತ ಗೊತ್ತಾಗ್ತಿಲ್ಲ ಸರ್ ಅಂತ ಹೇಳ್ತೇನೆ. ಈಗ ಫಿಲಿಪ್ಗೆ ಸಡನ್ ಆಗಿ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಆ ದಿನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋದಾಗ ಜಾರ್ಜ್ ನ ಕೈಗೆ ರಕ್ತದ ಕಲಿಯಾಗಿದ್ದು ನೆನಪಾಗುತ್ತೆ. ತಕ್ಷಣ ಅವನ ಬ್ಲಡ್ ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಬಂದು ಚೆಕ್ ಮಾಡಿದಾಗ ಅದು ಚಾಕುಗೆ ಅಂಟಿದ್ದ ರಕ್ತಕ್ಕೆ ಮ್ಯಾಚ್ ಆಗಿ ಬಿಡುತ್ತೆ. ಜಾರ್ಜ್ ನ ರಕ್ತ ಅಂಟಿದ್ದ ಆ ಚಾಕುವನ್ನ ಸ್ನೇಹಾಳ ಕುತ್ತಿಗೆಯಲ್ಲಿ ಆಗಿರುವ ಕಟ್ ಮಾರ್ಕ್ ಗೆ ಮ್ಯಾಚ್ ಮಾಡಿ ನೋಡಿದ್ರೆ ಅದು ಮ್ಯಾಚ್ ಆಗ್ತಿಲ್ಲ. ಇದರ ಅರ್ಥ ಜಾರ್ಜ್ ಆ ದಿನ ಯಾವುದೋ ಕಾರಣಕ್ಕೆ ಸ್ನೇಹಾಳ ಫ್ಲಾಟ್ ಗೆ ಚಾಕು ತೆಗೆದುಕೊಂಡು ಹೋಗಿದ್ದಾನೆ. ಆದ್ರೆ ಅವನೇ ಆಕೆಯನ್ನ ಕೊಲೆ ಮಾಡಿದ್ದಾನೋ ಅಥವಾ ಬೇರೆ ಯಾರಾದ್ರೂ ಕೊಲೆ ಮಾಡಿದ್ದಾರ ಅನ್ನೋದು ಕನ್ಫರ್ಮ್ ಆಗಿ ಹೇಳೋದಕ್ಕೆ ಆಗ್ತಿಲ್ಲ. ಜೊತೆಗೆ ಸ್ನೇಹಾಳ ಕುತ್ತಿಗೆಯಲ್ಲಿ ಮೂಡಿರುವ ಆ ಕಟ್ ಮಾರ್ಕ್ ಗೆ ಮ್ಯಾಚ್ ಆಗುವ ಚಾಕು ನಮಗೆ ಕ್ರೈಮ್ ಸ್ಪಾಟ್ ನಲ್ಲಿ ಸಿಕ್ಕಿಲ್ಲ ಸರ್ ಅಂತ ಹೇಳ್ತಾನೆ. ತಕ್ಷಣವೇ ಪೊಲೀಸರು ಜಾರ್ಜ್ ನನ್ನ ಪೊಲೀಸ್ ಸ್ಟೇಷನ್ ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಹೆದರಿಕೊಂಡ ಜಾರ್ಜ್, ಹೌದು ಸರ್, ಆ ದಿನ ನಾನು ಪಾರ್ಟಿ ಮುಗಿಸಿಕೊಂಡು ಫ್ಲಾಟ್ ಗೆ ವಾಪಸ್ ಬಂದಾಗ ಅವರಿಬ್ಬರು ಕಿತ್ತಾಡಿಕೊಳ್ತಿದ್ರು. ಆ ರುಬಿನ್ ಹಾಗೂ ಸ್ನೇಹ ಕಿತ್ತಾಡಿಕೊಳ್ಳೋದ್ರಿಂದ ನನಗೆ ಯಾವಾಗಲೂ ಡಿಸ್ಟರ್ಬೆನ್ಸ್ ಆಗ್ತಿತ್ತು. ಆ ದಿನ ಕೂಡ ಅವರಿಬ್ಬರು ಕಿತ್ತಾಡಿಕೊಳ್ತಿದ್ದಾಗ ನೋಡುತ್ತಾ ನಿಂತಿದ್ದ ನನಗೆ ರುಬಿನ್ ಬೈದು ಬಿಟ್ಟ. ಮೊದಲೇ ನಶೆಯಲ್ಲಿದ್ದ ನನಗೆ ತುಂಬಾನೇ ಕೋಪ ಬಂದು ನನ್ನ ಫ್ಲಾಟ್ ನಲ್ಲಿದ್ದ ಚಾಕು ತೆಗೆದುಕೊಂಡು ಹೋಗಿ ಸ್ನೇಹಳ ಹೊಟ್ಟೆಗೆ ಚುಚ್ಚಿ ಸಾಯಿಸಿ ಬಿಟ್ಟೆ. ನಂತರ ರುಬಿನ್ ಅನ್ನ ಕೂಡ ಕೊಲೆ ಮಾಡಿಬಿಟ್ಟೆ ಅಂತ ನಗುತ್ತಾ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ಫಿಲಿಪ್ಸ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಫೋರೆನ್ಸಿಕ್ ರಿಪೋರ್ಟ್ ನಲ್ಲಿ ನೋಡಿದ್ರೆ ಸ್ನೇಹಳ ಕತ್ತನ್ನ ಕುಯ್ದಿರುವ ಕಾರಣ ಆಕೆ ಸತ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಜಾರ್ಜ್ ನೋಡಿದ್ರೆ ಹೊಟ್ಟೆಗೆ ಚುಚ್ಚಿ ಸಾಯಿಸಿ ಬಿಟ್ಟೆ ಅಂತ ಹೇಳ್ತಿದ್ದಾನೆ. ಜೊತೆಗೆ ಮೊದಲೇ ನಶೆಯಲ್ಲಿದ್ದ ಈ ಜಾರ್ಜ್ ರುಬಿನ್ ಡೆಡ್ ಬಾಡಿಯನ್ನ ಅಷ್ಟು ದೂರ ತೆಗೆದುಕೊಂಡು ಹೋಗಿ ಕೆರೆ ಬಳಿ ಹಾಕುವಷ್ಟು ಶಕ್ತಿ ಇವನಿಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದರರ್ಥ ಈ ಎರಡು ಕೊಲೆಗಳನ್ನ ಈ ಜಾರ್ಜ್ ಮಾಡೇ ಇಲ್ಲ ಅಂತ ಫಿಲಿಪ್ಸ್ ಅರ್ಥ ಮಾಡಿಕೊಳ್ತಾನೆ. ಇದಾದ ನಂತರ ಈ ಹಿಂದೆ ರುಬಿನ್ ಮೇಲೆ ಅಟ್ಯಾಕ್ ಮಾಡಿದ್ದ ರೌಡಿಗಳನ್ನ ಕಂಡು ಹಿಡಿದು ಅವರನ್ನ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಸರಿಯಾಗಿ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಗೊತ್ತಾಗುತ್ತೆ ರುಬಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದು ಸ್ನೇಹಾಳ ಅಣ್ಣ ಅಂತ. ಈಗ ಫಿಲಿಪ್ಸ್ಗೆ ಒಂದು ವೇಳೆ ರುಬಿನ್ ನ ತಂದೆ ಹೇಳಿದಂತೆ ಈ ಕೊಲೆಗಳ ಹಿಂದೆ ಸ್ನೇಹಾಳ ಫ್ಯಾಮಿಲಿಯವರ ಕೈವಾಡ ಏನಾದ್ರೂ ಇರಬಹುದಾ ಅಂತ ಅನುಮಾನ ಬಂದು ಅವರ ಮನೆಗೆ ಹೋಗಿ ಎನ್ಕ್ವೈರಿ ಮಾಡಿದಾಗ ಸ್ನೇಹಾಳ ಅಣ್ಣ ಹೇಳೋದೇನಂದ್ರೆ, ಸರ್, ನನ್ನ ತಂಗಿ ರುಬಿನ್ ಅನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಬಂದು ಹೇಳಿದಾಗ ನನಗೆ ಆಕೆ ಲವ್ ಮ್ಯಾರೇಜ್ ಆಗೋದು ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಕೆಲವು ದಿನಗಳ ನಂತರ ಆಕೆ ಇಷ್ಟಪಡ್ತಿದ್ದ ರುಬಿನ್ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದಾಗ ಆತ ಒಬ್ಬ ಪ್ಲೇ ಬಾಯ್. ಈ ಹಿಂದೆ ತುಂಬಾ ಹುಡುಗಿಯರ ಜೊತೆ ಲವ್ ಅಫೇರ್ ನಲ್ಲಿ ಇದ್ದ ಅಂತ ಗೊತ್ತಾಯ್ತು. ಅಂತವನನ್ನ ನನ್ನ ತಂಗಿ ಮದುವೆ ಆಗ್ಬಾರ್ದು ಅಂತ ರೌಡಿ ಕಡೆಗೆ ಸುಪಾರಿ ಕೊಟ್ಟು ಅವನಿಗೆ ಹೊಡೆಸಿ ನನ್ನ ತಂಗಿಯಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಕೊನೆಗೆ ಎಷ್ಟೇ ಹೇಳಿದ್ರು ಕೂಡ ನನ್ನ ತಂಗಿ ಅವನನ್ನೇ ಮದುವೆ ಆಗಿ ಬಿಟ್ಲು. ಆವತ್ತಿನಿಂದ ನನ್ನ ತಂಗಿನೇ ನನ್ನ ಪಾಲಿಗೆ ಸತ್ತು ಹೋದ್ಲು ಅಂದುಕೊಂಡು ನಾವು ಸುಮ್ಮನಾಗಿ ಬಿಟ್ವಿ. ಇದನ್ನ ಬಿಟ್ರೆ ನಮ್ಗೇನು ಕೂಡ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಈಗ ಫಿಲಿಪ್ಸ್ಗೆ ಒಂದು ಐಡಿಯಾ ಬರುತ್ತೆ. ರುಬಿನ್ ಹಾಗೂ ಸ್ನೇಹ ವಾಸ ಮಾಡ್ತಿದ್ದ ಅಪಾರ್ಟ್ಮೆಂಟ್ ನ ಸುತ್ತಮುತ್ತಲಿನ ಬಿಲ್ಡಿಂಗ್ ನಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದಾಗ ಕೊಲೆ ನಡೆದ ಆ ಸಮಯದಲ್ಲಿ ಓಮ್ನಿ ಕಾರ್ ನಲ್ಲಿ ಬಂದಿದ್ದ 3 ವ್ಯಕ್ತಿಗಳು ರುಬಿನ್ ನ ಬಾಡಿಯನ್ನ ಕಾರ್ ನಲ್ಲಿ ಹಾಕಿಕೊಂಡು ಹೋಗ್ತಿರೋದು ರೆಕಾರ್ಡ್ ಆಗಿರುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಫಿಲಿಪ್ಸ್ ಆ ಸಿಸಿಟಿವಿ ಕ್ಯಾಮೆರಾದ ಫುಟೇಜ್ ನಲ್ಲಿ ನೋಡಿದ್ದ ಆ 3 ಡ್ರಿಂಕ್ಸ್ ಮಾಡ್ತಾ ಕೂತಿರೋದನ್ನ ನೋಡ್ತೀವಿ. ಅದೇ ಸಮಯಕ್ಕೆ ಅವರಿಗೆ ಒಬ್ಬ ವ್ಯಕ್ತಿ ಫೋನ್ ಮಾಡಿ ಪೊಲೀಸರಿಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಗಿ ಹೋಗಿದೆ, ಒಂದಷ್ಟು ದಿನ ಯಾರಿಗೂ ಸಿಗದ ಹಾಗೆ ಬೇರೆ ಎಲ್ಲಾದ್ರೂ ಹೋಗಿ ಬಚ್ಚಿಟ್ಟುಕೊಳ್ಳಿ ಅಂತ ಹೇಳ್ತಾನೆ. ಆ 3ರಲ್ಲಿ 2 ರೌಡಿಗಳು ಸಿಟಿಯಿಂದ ದೂರದಲ್ಲಿದ್ದ ತಮ್ಮ ಹಳ್ಳಿಗೆ ಹೋಗಿ ಬಚ್ಚಿಟ್ಟುಕೊಳ್ಳೋಣ ಅಂತ ಅದೇ ಓಮ್ನಿ ಕಾರ್ ನಲ್ಲಿ ಹೊರಡ್ತಾರೆ. ಉಳಿದ ಮತ್ತೊಬ್ಬ ರೌಡಿ ತನ್ನ ಮನೆಯಲ್ಲೇ ಬಚ್ಚಿಟ್ಟುಕೊಳ್ತಾನೆ. ಆದ್ರೆ ಆ ಓಮ್ನಿ ಕಾರ್ ನಲ್ಲಿ ಹೋಗ್ತಿದ್ದ 5 ರೌಡಿಗಳಿಗೆ ಒಂದು ದೊಡ್ಡ ಲಾರಿ ಬಂದು ಗುದ್ದಿ ಆಕ್ಸಿಡೆಂಟ್ ಮಾಡಿ ಅವರಿಬ್ಬರು ಆನ್ ದ ಸ್ಪಾಟ್ ಸತ್ತು ಹೋಗ್ತಾರೆ. ಈ ವಿಷಯ ಗೊತ್ತಾಗಿ ಸ್ಥಳಕ್ಕೆ ಬಂದ ಫಿಲಿಪ್ಸ್ಗೆ ಇವರಿಬ್ಬರು ಪೊಲೀಸರ ಕೈಗೆ ಸಿಕ್ಕಿದ್ರೆ ಏನಾದ್ರೂ ಇನ್ಫಾರ್ಮೇಶನ್ ಕೊಡಬಹುದು ಅಂತಾನೆ ಇವರಿಬ್ಬರನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದಾರೆ ಅಂತ ಅರ್ಥ ಆಗುತ್ತೆ. ಈಗ ಫಿಲಿಪ್ಸ್ 5 ರೌಡಿಗಳ ಮೊಬೈಲ್ ಅನ್ನ ತೆಗೆದುಕೊಂಡು ಚೆಕ್ ಮಾಡ್ತಾನೆ. ಅದರಲ್ಲಿ ಒಬ್ಬನ ಮೊಬೈಲ್ ನಲ್ಲಿ ಕೊಲೆಯಾದ ದಿನ ರಾತ್ರಿ ಜಾರ್ಜ್ ಅತಿಯಾಗಿ ಕುಡಿದ ನಶೆಯಲ್ಲಿ ಸ್ನೇಹ ಹಾಗೂ ರುಬಿನ್ ನ ಮನೆಗೆ ಚಾಕುವನ್ನ ತೆಗೆದುಕೊಂಡು ಹೋಗಿ ಇನ್ಮೇಲೆ ನೀವಿಬ್ರು ಜಗಳ ಮಾಡುವ ಶಬ್ದ ನನಗೆ ಕೇಳಿಸೋದೇ ಇಲ್ಲ ಅಂತ ದೂರದಿಂದನೇ ಚಾಕುವನ್ನ ಬೀಸಿರ್ತಾನೆ. ಆತ ಬೀಸಿದ್ದ ಚಾಕು ಸ್ನೇಹಗೆ ತಗುಲಿರೋದೇ ಇಲ್ಲ. ನಂತರ ತಾನೇ ಆಕೆಯನ್ನ ಸಾಯಿಸಿದ್ದೀನಿ ಅಂದುಕೊಂಡು ಜಾರ್ಜ್ ಅಲ್ಲಿಂದ ಹೊರಟು ಹೋಗಿರ್ತಾನೆ. ಆದ್ರೆ ಇಲ್ಲಿ ರಿವೀಲ್ ಆಗುವ ಒಂದು ಶಾಕಿಂಗ್ ಟ್ವಿಸ್ಟ್ ಏನಂದ್ರೆ ಜಾರ್ಜ್ ತನ್ನ ಫ್ಲಾಟ್ ಗೆ ಹೋಗಿ ಚಾಕು ತೆಗೆದುಕೊಂಡು ಬರುವಷ್ಟರಲ್ಲೇ ಸ್ನೇಹ ತನ್ನ ಮನೆಯ ಸೋಫಾದ ಮೇಲೆ ಕತ್ತನ್ನ ಕೊಯ್ದಿದ್ದ ಕಾರಣ ರಕ್ತಸ್ರಾವ ಆಗಿ ಸಾವು ಬದುಕಿನ ಮಧ್ಯ ಹೋರಾಟ ಮಾಡ್ತಾ ಬಿದ್ದಿರ್ತಾಳೆ. ಈ ವಿಡಿಯೋ ನೋಡಿದ ಫಿಲಿಪ್ಸ್ ತಕ್ಷಣವೇ ಅದನ್ನ ತೆಗೆದುಕೊಂಡು ಹೋಗಿ ತನ್ನ ಹೈಯರ್ ಆಫೀಸರ್ ಮಹೇಶ್ಗೆ ತೋರಿಸ್ತಾನೆ. ಇದನ್ನ ನೋಡಿದ ಆಫೀಸರ್ ಮಹೇಶ್ ಈಗಾಗಲೇ ಈ ಡಬಲ್ ಮರ್ಡರ್ ಕೇಸ್ ಎಲ್ಲ ಮೀಡಿಯಾಗಳಲ್ಲಿ ಬಂದು ಪೊಲೀಸರ ಮೇಲೆ ತುಂಬಾನೇ ಪ್ರೆಷರ್ ಬರ್ತಿದೆ, ಈ ಜಾರ್ಜ್ ಈ ಡಬಲ್ ಮರ್ಡರ್ ಮಾಡಿರೋದು ಅಂತ ಅವನ ಮೇಲೆ ಕೇಸ್ ಫೈಲ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿಬಿಡಿ, ಈ ಕೇಸನ್ನ ಇಲ್ಲೇ
ಮುಗಿಸಿಬಿಡೋಣ ಅಂತ ಹೇಳ್ತಾ ಮರುದಿನವೇ ಒಂದು ಪ್ರೆಸ್ ಮೀಟ್ ಅನ್ನ ಅರೇಂಜ್ ಮಾಡಿ ಈ ಜಾರ್ಜ್ ಆ ಜೋಡಿ ಕೊಲೆಗಳನ್ನ ಮಾಡಿರೋದು ಅಂತ ಹೇಳಿಬಿಡ್ತಾನೆ. ಆದ್ರೆ ಫಿಲಿಪ್ಸ್ಗೆ ಮಾತ್ರ ಈ ಜೋಡಿ ಕೊಲೆಗಳನ್ನ ಮಾಡಿದ್ದು ಜಾರ್ಜ್ ಅಲ್ಲ ಅಂತ ಗೊತ್ತಿರುತ್ತೆ. ಮರುದಿನ ಬೆಳಿಗ್ಗೆ ರುಬಿನ್ ಹಾಗೂ ಸ್ನೇಹಳ ಕಾಲ್ ರೆಕಾರ್ಡಿಂಗ್ಸ್ ಗಳನ್ನ ಚೆಕ್ ಮಾಡಿದಾಗ ಗೊತ್ತಾಗೋದೇನಂದ್ರೆ ರುಬಿನ್ ಅದೇ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಿದ್ದ ಬೇರೆ ಬೇರೆ ಮಹಿಳೆಯರ ಜೊತೆ ಆಗಾಗ ಮಾತನಾಡಿದ್ದ ಅಂತ. ಜೊತೆಗೆ ಒಂದಷ್ಟು ಜನ ಮಹಿಳೆಯರು ರುಬಿನ್ ನ ಫೋನ್ ನಂಬರ್ ಅನ್ನ ಬ್ಲಾಕ್ ಲಿಸ್ಟ್ ಗೆ ಕೂಡ ಹಾಕಿರೋದು ಗೊತ್ತಾಗುತ್ತೆ. ತಕ್ಷಣವೇ ಮತ್ತೆ ಅಪಾರ್ಟ್ಮೆಂಟ್ ಗೆ ಬಂದು ರುಬಿನ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿದ್ದ ಒಬ್ಬಳು ಮಹಿಳೆಯ ಬಳಿ ಬಂದು ಆಕೆಗೆ ಸರಿಯಾಗಿ ಹೆದರಿಸಿ ಕೇಳಿದಾಗ ಆಕೆ ಹೇಳೋದೇನಂದ್ರೆ, ಸರ್, ನನ್ನ ಗಂಡ ಆಫೀಸ್ ಕೆಲಸದ ಮೇಲೆ ತುಂಬಾ ದಿನಗಳ ಮಟ್ಟಿಗೆ ಔಟ್ ಆಫ್ ಸ್ಟೇಷನ್ ಹೋಗ್ತಿದ್ರು. ಆ ಸಮಯದಲ್ಲಿ ರುಬಿನ್ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಕ್ಲೋಸ್ ಆದ. ದಿನಗಳು ಕಳೆದಂತೆ ನಾವಿಬ್ಬರು ಯಾರಿಗೂ ಗೊತ್ತಾಗದ ಹಾಗೆ ನಮ್ಮ ಫ್ಲಾಟ್ ನಲ್ಲಿ ಇಂಟಿಮೇಟ್ ಆಗ್ತಿದ್ವಿ. ಆದ್ರೆ ಕೆಲವು ತಿಂಗಳುಗಳ ನಂತರವೇ ಗೊತ್ತಾಗಿದ್ದು ಆ ರುಬಿನ್ ಎಂತಹ ವ್ಯಕ್ತಿ ಅಂತ. ಆತ ನಾವಿಬ್ಬರು ಇಂಟಿಮೇಟ್ ಆಗಿದ್ದ ಫೋಟೋಸ್ ಗಳನ್ನ ತೋರಿಸಿ ನನಗೇನೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದ. ಅದಕ್ಕೇನೆ ಅವನ ನಂಬರ್ ಅನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಿದ್ದೆ ಸರ್ ಅಂತ ಹೇಳ್ತಾಳೆ. ಇದಾದ ನಂತರ ಅದೇ ಅಪಾರ್ಟ್ಮೆಂಟ್ ನ ಮತ್ತೊಬ್ಬ ಮಹಿಳೆಯ ಬಳಿ ಹೋಗಿ ವಿಚಾರಿಸಿದಾಗ ಆಕೆ ಕೂಡ ರುಬಿನ್ ಜೊತೆ ಅಫೇರ್ ನಲ್ಲಿದ್ಲು ಅಂತ ಗೊತ್ತಾಗುತ್ತೆ. ಆದ್ರೆ ಪೊಲೀಸರು ತನ್ನ ಹೆಂಡತಿಯನ್ನ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಿರೋದನ್ನ ನೋಡಿದ ಆ ಮಹಿಳೆ ಗಂಡ ಒಂದು ವಿಡಿಯೋವನ್ನ ತೋರಿಸ್ತಾನೆ. ಆ ವಿಡಿಯೋದಲ್ಲಿ ಶಾಕಿಂಗ್ಲಿ ಅವರಿಬ್ಬರು ಕೊಲೆಯಾಗೋದಕ್ಕೂ ಮುಂಚೆ ಫಿಲಿಪ್ಸ್ ಸಿವಿಲ್ ಡ್ರೆಸ್ ನಲ್ಲಿ ಸ್ನೇಹಳ ಮನೆಗೆ ಹೋಗ್ತಿರೋದು ರೆಕಾರ್ಡ್ ಆಗಿರುತ್ತೆ. ತನ್ನ ಹೆಂಡತಿಯನ್ನ ಎನ್ಕ್ವೈರಿ ಮಾಡ್ತಿದ್ದನ್ನ ನೋಡಿದ ಆತ ಈ ವಿಡಿಯೋವನ್ನ ಮೀಡಿಯಾಗಳಿಗೆ ಕೊಟ್ಟು ಎಲ್ಲ ಕಡೆ ವೈರಲ್ ಮಾಡಿಸಿಬಿಡ್ತಾನೆ. ಈ ವಿಡಿಯೋ ನೋಡಿದ ಹೈಯರ್ ಆಫೀಸರ್ ಗಳು ರುಬಿನ್ ಹಾಗೂ ಸ್ನೇಹಳ ಕೊಲೆಯ ಹಿಂದೆ ಈ ಫಿಲಿಪ್ಸ್ ನ ಕೈವಾಡ ಇರಬಹುದು ಅಂತ ಅನುಮಾನ ಪಡ್ತಾರೆ. ನಂತರ ಈ ವಿಷಯ ಸಿಎಂಗೂ ಕೂಡ ಗೊತ್ತಾಗುತ್ತೆ. ತಕ್ಷಣವೇ ಸಿಎಂ ರಮಣ ಎಂಬ IAS ಆಫೀಸರ್ಗೆ ಈ ಕೇಸನ್ನ ಕೊಟ್ಟು ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಕೇಸನ್ನ ಕ್ಲೋಸ್ ಮಾಡಿ ಅಂತ ಆರ್ಡರ್ ಮಾಡ್ತಾರೆ. ಈಗ ತಕ್ಷಣವೇ ಆಫೀಸರ್ ರಮಣ ಪೊಲೀಸ್ ಸ್ಟೇಷನ್ ಗೆ ಬಂದು ಆ ಡಬಲ್ ಮರ್ಡರ್ ಕೇಸನ್ನ ಸಾಲ್ವ್ ಮಾಡಿ ಅಂದ್ರೆ ಕೊನೆಗೆ ನೀವೇ ಆ ಕೇಸ್ ನಲ್ಲಿ ಸಸ್ಪೆಕ್ಟ್ ಆಗಿ ಸಿಕ್ಕಿ ಹಾಕಿಕೊಂಡಿದ್ದೀರಾ. ನೀವ್ಯಾಕೆ ಸ್ನೇಹಳ ಜೊತೆ ಆಕೆ ಮನೆಗೆ ಹೋಗಿದ್ರಿ, ನಿಜ ಹೇಳಿ ಏನ್ ನಡೀತು ಅಂತ ಕೇಳ್ತಾನೆ. ಸರ್, ಆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರೋ ಹಾಗೆ ನಾನು ಸ್ನೇಹಳ ಮನೆಗೆ ಹೋಗಿದ್ದೇನೋ ನಿಜಾನೇ. ಆದ್ರೆ ಅದಕ್ಕೆ ಕಾರಣ ಏನಂದ್ರೆ ಒಂದು ದಿನ ಸ್ನೇಹ ನನ್ನನ್ನ ಭೇಟಿ ಮಾಡಿ ನನ್ನ ಗಂಡನ ಬಗ್ಗೆ ನಿಮ್ಮ ಬಳಿ ಏನನ್ನೋ ಹೇಳ್ಬೇಕು. ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಬಂದ್ರೆ ನಮ್ಮ ಅಪಾರ್ಟ್ಮೆಂಟ್ ನಲ್ಲಿರುವ ಎಲ್ಲರಿಗೂ ಅನುಮಾನ ಬರುತ್ತೆ, ದಯವಿಟ್ಟು ಸಿವಿಲ್ ಡ್ರೆಸ್ ನಲ್ಲಿ ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿದ್ಲು. ಸರಿ ಅಂತ ಆಕೆ ಹೇಳಿದ ಹಾಗೆ ಮನೆಗೆ ಹೋದಾಗ, ಸರ್, ನನ್ನ ಗಂಡ ರುಬಿನ್ ತುಂಬಾ ಮಹಿಳೆಯರ ಜೊತೆ ಅಫೇರ್ ನಲ್ಲಿ ಇದ್ದಾನೆ, ದಯವಿಟ್ಟು ಅವನಿಗೆ ಹೇಗಾದ್ರೂ ಬುದ್ಧಿ ಕಲಿಸಿ ನನ್ನ ಸಂಸಾರವನ್ನ ಸರಿ ಮಾಡಿ ಅಂತ ಬೇಡಿಕೊಂಡ್ಲು. ನಾನು ಸರಿ ಅಂತ ಈ ಕೇಸನ್ನ ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಂದೆ. ಸರ್, ಇಷ್ಟಕ್ಕೂ ಇದೆಲ್ಲ ನಡೆದಿದ್ದು ಅವರಿಬ್ಬರು ಕೊಲೆಯಾಗೋದಕ್ಕೂ ಒಂದು ವಾರದ ಮುಂಚೆ. ಇದನ್ನ ಬಿಟ್ರೆ ನನ್ಗೇನು ಕೂಡ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಆಫೀಸರ್ ರಮಣ, ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ, ಆ ಒಂದು ವಿಡಿಯೋ ರೆಕಾರ್ಡಿಂಗ್ ನಿಂದ ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆನೆ ಅನುಮಾನ ಪಡುವ ಹಾಗಾಗಿದೆ. ನಿನಗೆ ಇನ್ನು 3 ದಿನ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಈ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡಿ ಕ್ಲೋಸ್ ಮಾಡುವ ಜವಾಬ್ದಾರಿ ನಿಂದು, ಇಲ್ಲಾಂದ್ರೆ ನಿನ್ನನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಬೇಕಾಗುತ್ತೆ ಅಂತ ವಾರ್ನಿಂಗ್ ಮಾಡ್ತಾರೆ. ಈಗ ಫಿಲಿಪ್ಸ್ ಮೊದಲಿನಿಂದ ಕಲೆಕ್ಟ್ ಮಾಡಿದ ಎಲ್ಲ ಸಾಕ್ಷಿಗಳನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ದಿನ ಕೊಲೆಯಾದ ಸಮಯದಲ್ಲಿ ಅಪಾರ್ಟ್ಮೆಂಟ್ ನ ಕಾರ್ ಪಾರ್ಕಿಂಗ್ ನಲ್ಲಿದ್ದ CCTV ಕ್ಯಾಮೆರಾದ ಫುಟೇಜ್ ಅನ್ನ ಚೆಕ್ ಮಾಡಿದಾಗ ಅದರಲ್ಲಿ 2 ನಿಮಿಷವನ್ನ ಕಟ್ ಮಾಡಲಾಗಿದೆ ಅಂತ ಗೊತ್ತಾಗುತ್ತೆ. ತಕ್ಷಣ ಅಪಾರ್ಟ್ಮೆಂಟ್ ನ ಇನ್ಚಾರ್ಜ್ ಅನ್ನ ಪೊಲೀಸ್ ಸ್ಟೇಷನ್ ಗೆ ಎಳೆದುಕೊಂಡು ಬಂದು CCTV ಕ್ಯಾಮೆರಾದ ಫುಟೇಜ್ ಅನ್ನ ಯಾಕೆ ಎಡಿಟ್ ಮಾಡಿದ್ಯಾ, ಅದನ್ನ ಕಟ್ ಮಾಡೋದಕ್ಕೆ ಹೇಳಿದ್ಯಾರು ಅಂತ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡ್ತಾನೆ. ಸರ್, CCTV ಕ್ಯಾಮೆರಾದ ಫುಟೇಜ್ ಅನ್ನ ಕಟ್ ಮಾಡೋದಕ್ಕೆ ಹೇಳಿದ್ದು ಅದೇ ಅಪಾರ್ಟ್ಮೆಂಟ್ ನ ಸುರೇಶ್ ಅಂತ ಹೇಳ್ತಾನೆ. ಸ್ನೇಹಿತರೆ, ಈತ ಹೇಳ್ತಿರುವ ಆ ಸುರೇಶ್ ಬೇರೆ ಯಾರು ಅಲ್ಲ, ರುಬಿನ್ ಹಾಗೂ ಸ್ನೇಹಳ ಫ್ಲಾಟ್ ನ ಪಕ್ಕದಲ್ಲೇ ವಾಸ ಮಾಡ್ತಿದ್ದ ಸ್ನೇಹಳ ಸ್ಕೂಲ್ ಮೇಟ್ ಆಗಿದ್ದ ಅದೇ ಸುರೇಶ್. ಈಗ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಪೊಲೀಸರು ಹೋಗಿ ಸುರೇಶ್ ನನ್ನ ಸ್ಟೇಷನ್ ಗೆ ಎಳೆದುಕೊಂಡು ಬಂದು ಪೊಲೀಸ್ ಸ್ಟೈಲ್ ನಲ್ಲಿ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೆದರಿಕೊಂಡ ಸುರೇಶ್ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈ ಸುರೇಶ್ ಚಿಕ್ಕ ವಯಸ್ಸಿನಿಂದಲೇ ಸ್ನೇಹಳನ್ನ ಪ್ರೀತಿ ಮಾಡ್ತಿರ್ತಾನೆ. ಆದ್ರೆ ಕಾರಣಾಂತರಗಳಿಂದಾಗಿ ಇವರಿಬ್ಬರು ಮದುವೆ ಆಗೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಬೆಳೆದು ದೊಡ್ಡವನಾದ ನಂತರ ಈ ಸುರೇಶ್ ಸಿಟಿಗೆ ಬಂದು ಒಂದು ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ಪರ್ಚೇಸ್ ಮಾಡಿ ವಾಸ ಮಾಡ್ತಿರ್ತಾನೆ. ಕೆಲವು ತಿಂಗಳುಗಳ ನಂತರ ಸ್ನೇಹ ರುಬಿನ್ ಅನ್ನ ಮದುವೆಯಾಗಿ ಸುರೇಶ್ ಇದ್ದ ಅದೇ ಅಪಾರ್ಟ್ಮೆಂಟ್ ಗೆ ಬಾಡಿಗೆಗೆ ಬಂದಿರ್ತಾಳೆ. ತನಗೆ ಈಗಾಗಲೇ ಮದುವೆ ಆಗಿದ್ದರೂ ಕೂಡ ಈ ಸುರೇಶ್ಗೆ ಸ್ನೇಹಳ ಮೇಲೆ ಇನ್ನೂ ಕೂಡ ಫೀಲಿಂಗ್ಸ್ ಇರುತ್ತೆ. ದಿನಗಳು ಕಳೆದಂತೆ ಆಕೆ ಜೊತೆ ಮತ್ತೆ ಮಾತನಾಡ್ತಾ ಫ್ರೆಂಡ್ಶಿಪ್ ಮಾಡಿಕೊಳ್ತಾನೆ. ಹೀಗೆ ಕ್ಲೋಸ್ ಆಗ್ತಾ ಆಗ್ತಾ ಸ್ನೇಹ ತನ್ನ ಗಂಡ ರುಬಿನ್ ಬೇರೆ ಮಹಿಳೆಯರ ಜೊತೆ ಅಫೇರ್ ಇಟ್ಕೊಂಡು ತನಗೆ ಮೋಸ ಮಾಡ್ತಿರೋದ್ರ ಬಗ್ಗೆ ಈ ಸುರೇಶ್ಗೆ ಹೇಳ್ತಾಳೆ. ಮತ್ತೊಂದು ಕಡೆ ರುಬಿನ್ ಬಿಸ್ನೆಸ್ ಮಾಡೋದಕ್ಕೆ ಅಂತ
ಮೈ ತುಂಬಾ ಸಾಲ ಮಾಡಿಕೊಂಡು ಆ ಸಾಲವನ್ನ ತೀರಿಸೋದಕ್ಕಾಗದೆ ಒದ್ದಾಡ್ತಿರ್ತಾನೆ. ಈತನಿಗೆ ಸಾಲ ತೀರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿಕೊಂಡ ಸಾಲ ಕೊಟ್ಟವರು ಒಂದು ರಾತ್ರಿ ನಿನ್ನ ಹೆಂಡತಿ ಸ್ನೇಹಳನ್ನ ನಮ್ಮ ಬಳಿ ಕಳಿಸು, ನಿನ್ನ ಎಲ್ಲ ಸಾಲವನ್ನ ಮನ್ನಾ ಮಾಡಿ ಬಿಡ್ತೀವಿ ಅಂತ ಹೇಳ್ತಾರೆ. ಶಾಕಿಂಗ್ಲಿ ಸರಿ ಅಂತ ಒಪ್ಪಿಕೊಂಡ ಈತ ತನ್ನ ಹೆಂಡತಿ ಸ್ನೇಹಳ ಬಳಿ ಬಂದು ಸಾಲ ಕೊಟ್ಟವರ ಜೊತೆ ಒಂದು ರಾತ್ರಿ ಸ್ಪೆಂಡ್ ಮಾಡುವಂತ ತುಂಬಾನೇ ಟಾರ್ಚರ್ ಮಾಡ್ತಿರ್ತಾನೆ. ತನ್ನ ಗಂಡ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿದ್ನಲ್ಲ ಅಂತ ತುಂಬಾನೇ ಕೋಪ ಹಾಗೂ ಬೇಜಾರು ಮಾಡಿಕೊಂಡ ಸ್ನೇಹ ಸುರೇಶ್ ನನ್ನ ಕರೆದು ನನ್ನ ಗಂಡನನ್ನ ಕೊಲೆ ಮಾಡಿ ಬಿಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಈ ಸುರೇಶ್ ಸರಿ ಅಂತ ರುಬಿನ್ ಅನ್ನ ಕೊಲೆ ಮಾಡೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಒಪ್ಪಿಕೊಳ್ತಾನೆ. ಇವರಿಬ್ಬರ ಪ್ಲಾನ್ ಏನಾಗಿರುತ್ತೆ ಅಂದ್ರೆ ಪ್ರತಿದಿನ ರಾತ್ರಿ ರುಬಿನ್ ಮನೆಗೆ ಬಂದ ಮೇಲೆ ಡ್ರಿಂಕ್ಸ್ ಮಾಡ್ತಾನೆ. ಆತ ಕುಡಿಯುವ ಡ್ರಿಂಕ್ಸ್ ನಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಗಳನ್ನ ಹಾಕಿ ಆತ ಪ್ರಜ್ಞೆ ತಪ್ಪುವ ಹಾಗೆ ಮಾಡಿ ನಂತರ ಅವನನ್ನ ಕಾರಿನಲ್ಲಿ ತೆಗೆದುಕೊಂಡು ಹೋಗಿ ಆಕ್ಸಿಡೆಂಟ್ ನಲ್ಲಿ ಆತ ತೀರಿ ಹೋದ ಅಂತ ಸ್ಟೇಜ್ ಕ್ರಿಯೇಟ್ ಮಾಡಬೇಕು ಅಂತ ಅಂದುಕೊಂಡಿರ್ತಾರೆ. ಪ್ಲಾನ್ ಪ್ರಕಾರ ಆ ದಿನ ರುಬಿನ್ ಮನೆಗೆ ಬಂದ ನಂತರ ಸುರೇಶ್ ಬಂದು ನೋಡಿದ್ರೆ ಶಾಕಿಂಗ್ಲಿ ಅಷ್ಟರಲ್ಲೇ ಸ್ನೇಹಳನ್ನ ಯಾರೋ ಕೊಲೆ ಮಾಡಿಬಿಟ್ಟಿರ್ತಾರೆ. ರುಬಿನ್ ಇಲ್ಲಿ ಅಂತ ಮನೆಯನ್ನೆಲ್ಲ ನೋಡಿದ್ರೆ ಆತ ಅಲ್ಲಿರೋದೇ ಇಲ್ಲ. ಇದನ್ನ ನೋಡಿ ಹೆದರಿಕೊಂಡ ಸುರೇಶ್ ತಕ್ಷಣವೇ ಅಲ್ಲಿಂದ ಎಸ್ಕೇಪ್ ಆಗಿ ಬಿಟ್ಟಿರ್ತಾನೆ. ಕಾರ್ ಪಾರ್ಕಿಂಗ್ ನಲ್ಲಿ ತಾನು ಕಾರನ್ನ ರೆಡಿ ಮಾಡ್ತಿರೋದನ್ನ ಒಂದು ವೇಳೆ ಪೊಲೀಸರು ನೋಡಿಬಿಟ್ರೆ ಅನುಮಾನ ಬರುತ್ತೆ ಅಂತ ಅಪಾರ್ಟ್ಮೆಂಟ್ ನ ಇನ್ಚಾರ್ಜ್ ಗೆ ಹೇಳಿ ಸಿಸಿಟಿವಿ ಫುಟೇಜ್ ನಲ್ಲಿದ್ದ 2 ನಿಮಿಷಗಳನ್ನ ಕಟ್ ಮಾಡಿಸಿರ್ತಾನೆ. ಸರ್, ಇಷ್ಟೇ ಆ ದಿನ ನಡೆದಿದ್ದು. ಸ್ನೇಹಳ ಜೊತೆ ಸೇರಿ ಪ್ಲಾನ್ ಮಾಡಿದ್ದೇನೋ ನಿಜ, ಆದ್ರೆ ಸ್ನೇಹಳನ್ನಾಗ್ಲಿ ರುಬಿನ್ ಅನ್ನಾಗ್ಲಿ ಕೊಲೆ ಮಾಡಿದ್ದು ನಾನಲ್ಲ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಸುರೇಶ್ ನ ಹೆಂಡತಿ ಮೀನಾ ಪೊಲೀಸ್ ಸ್ಟೇಷನ್ ಗೆ ಬರ್ತಾಳೆ. ಸರ್, ನನ್ನ ಗಂಡ ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ಗೊತ್ತಾದ ಮೇಲೂ ಅವರನ್ನ ಯಾಕೆ ಪೊಲೀಸ್ ಸ್ಟೇಷನ್ ನಲ್ಲಿ ಇಟ್ಕೊಂಡಿದ್ದೀರಾ, ದಯವಿಟ್ಟು ಬಿಟ್ಟು ಬಿಡಿ ಅಂತ ಹೇಳ್ತಾಳೆ. ಈಗ ಒಂದು ಐಡಿಯಾ ಮಾಡಿದ ಫಿಲಿಪ್ಸ್ ನಿನ್ನ ಗಂಡನೇ ಸ್ನೇಹಳನ್ನ ಕೊಲೆ ಮಾಡಿದ್ದೀನಿ ಅಂತ ಒಪ್ಪಿಕೊಂಡಿದ್ದಾನೆ, ನಾಳೆ ಅವನನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಈತ ಹೀಗೆ ಹೇಳ್ತಿದ್ದ ಹಾಗೆ ಚಿತ್ರದಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಇವನ ಮಾತುಗಳನ್ನು ಕೇಳಿದ ಮೀನಾ, ಸರ್, ಸ್ನೇಹಳನ್ನ ನನ್ನ ಗಂಡ ಯಾಕೆ ಕೊಲೆ ಮಾಡ್ತಾನೆ, ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಡ್ತಾಳೆ. ಈಕೆಯ ಮಾತನ್ನ ಕೇಳಿದ ಫಿಲಿಪ್ಸ್ಗೆ ಒಂದು ಕ್ಲೂ ಸಿಗುತ್ತೆ. ನಿನ್ನ ಗಂಡ ಕೊಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ, ಹಾಗಾದ್ರೆ ಈ ಕೊಲೆಯ ಬಗ್ಗೆ ನಿನಗೇನೋ ಗೊತ್ತಿದೆಯೋ ಹೇಳು ಅಂತ ಪೊಲೀಸ್ ಸ್ಟೈಲ್ ನಲ್ಲಿ ಎನ್ಕ್ವೈರಿ ಮಾಡ್ತಾನೆ. ಈಗ ಮೀನಾಗೆ ಬೇರೆ ದಾರಿ ಇಲ್ಲದೆ ನಡೆದದ್ದನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಸ್ನೇಹ ಅಪಾರ್ಟ್ಮೆಂಟ್ ಗೆ ಬಂದಾಗಿನಿಂದ ಈಕೆ ಗಂಡ ಆಕೆ ಜೊತೆನೆ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ ಹಾಗೂ ದಿನೇ ದಿನೇ ಅವರಿಬ್ಬರು ಕ್ಲೋಸ್ ಆಗಿ ಮೂವ್ ಮಾಡ್ತಿರೋದನ್ನ ಈ ಮೀನಾ ನೋಡಿರ್ತಾಳೆ. ಹೀಗೆ ಆದ್ರೆ ಆ ಸ್ನೇಹ ತನ್ನ ಗಂಡನನ್ನ ತನ್ನಿಂದ ದೂರ ಮಾಡಿಬಿಡ್ತಾಳೆ ಅಂತ ಆಕೆಯನ್ನ ಕೊಲೆ ಮಾಡೋದಕ್ಕೆ ನಿರ್ಧಾರ ಮಾಡ್ತಾಳೆ. ಸರಿಯಾದ ಸಮಯಕ್ಕಾಗಿ ಕಾಯ್ತಿದ್ದಾಗ ಆ ದಿನ ರಾತ್ರಿ ರುಬಿನ್ ಬಾಡಿಯನ್ನ ಯಾರೋ ಮೂವರು ಎತ್ತಿಕೊಂಡು ಹೋಗ್ತಿರೋದನ್ನ ನೋಡಿರ್ತಾಳೆ. ಇದೇ ಸರಿಯಾದ ಸಮಯ. ಸ್ನೇಹ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಅಂತ ಅರ್ಥ ಮಾಡಿಕೊಂಡು ಚಾಕು ತೆಗೆದುಕೊಂಡು ಹೋಗಿ ಆಕೆ ಕತ್ತನ್ನ ಕುಯ್ದು ಸಾಯಿಸಿ ಬಿಟ್ಟಿರ್ತಾಳೆ. ಇದನ್ನ ಕೇಳಿದ ಫಿಲಿಪ್ಸ್ಗೆ ಒಂದೇ ಸರಿ ಶಾಕ್ ಆಗುತ್ತೆ. ಈಗ ಸ್ನೇಹಳನ್ನ ಕೊಲೆ ಮಾಡಿದ್ದೇನೋ ಆ ಸುರೇಶ್ ನ ಹೆಂಡತಿ ಮೀನಾ ಅಂತ ಗೊತ್ತಾಯ್ತು. ಆದ್ರೆ ರುಬಿನ್ ಅನ್ನ ಕೊಲೆ ಮಾಡಿದವರು ಯಾರು ಅಂತ ಮತ್ತಷ್ಟು ತಲೆ ಕೆಡುತ್ತೆ. ತಕ್ಷಣ ಆ ದಿನ ಓಮ್ನಿ ಕಾರ್ ನಲ್ಲಿ ಅಪಾರ್ಟ್ಮೆಂಟ್ ಗೆ ಬಂದಿದ್ದ ಆ ಮೂವರಲ್ಲಿ ಬದುಕಿ ಉಳಿದಿರುವ ಮತ್ತೊಬ್ಬ ರೌಡಿಯನ್ನ ಸರ್ಚ್ ಮಾಡಿದಾಗ ಕೊನೆಗೆ ಆತ ಸಿಕ್ಕಿ ಹಾಕಿಕೊಳ್ತಾನೆ. ಅವನನ್ನ ಪೊಲೀಸ್ ಸ್ಟೇಷನ್ ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡಿದಾಗ ಆತ ಹೇಳುತ್ತೇನಂದ್ರೆ, ಸರ್, ಆ ದಿನ ರಾತ್ರಿ ನಾವು ಮೂವರು ಕುಡಿದು ನಶೆಯಲ್ಲಿದ್ದಾಗ ಒಂದು ಸುಪಾರಿ ಸಿಕ್ತು. ಅದರ ಪ್ರಕಾರನೇ ರುಬಿನ್ ಮನೆಗೆ ಹೋಗಿ ಡ್ರಿಂಕ್ಸ್ ಮಾಡಿ ಫುಲ್ ನಶೆಯಲ್ಲಿದ್ದ ಅವನನ್ನ ಕಾರಿನಲ್ಲಿ ಎಳೆದುಕೊಂಡು ಹೋಗಿ ನಂತರ ಸಾಯಿಸಿ ಡೆಡ್ ಬಾಡಿಯನ್ನ ಡ್ರೈನೇಜ್ ಪಕ್ಕ ಎಸೆದು ಬಿಟ್ವಿ. ಆದ್ರೆ ನಾವು ರುಬಿನ್ ಬಾಡಿಯನ್ನ ಎತ್ತಿಕೊಂಡು ಹೋಗ್ತಿದ್ದಾಗ ನಶೆಯಲ್ಲಿ ಆ ಜಾರ್ಜ್ ಅವರ ಮನೆಗೆ ಹೋಗ್ತಿರೋದನ್ನ ನೋಡಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡ್ವಿ. ಸ್ವಲ್ಪ ಸಮಯದ ನಂತರ ವಾಪಸ್ ಬಂದು ನೋಡಿದಾಗ ಸ್ನೇಹಳನ್ನ ಯಾರೋ ಕೊಲೆ ಮಾಡಿಬಿಟ್ಟಿದ್ರು ಅಂತ ಗೊತ್ತಾಯ್ತು. ನಂತರ ನಾವು ಅಲ್ಲಿಂದ ಹೊರಟು ಹೋದ್ವಿ. ಅದಾದ್ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಈಗ ಫಿಲಿಪ್ಸ್, ಸರಿ, ರುಬಿನ್ ಅನ್ನ ಕೊಲೆ ಮಾಡುವಂತ ನಿಮಗೆ ಸುಪಾರಿ ಕೊಟ್ಟಿದ್ದು ಯಾರು ಅಂತ ಕೇಳಿದಾಗ ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ರುಬಿನ್ ಅನ್ನ ಕೊಲೆ ಮಾಡುವಂತ ಸುಪಾರಿ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಫಿಲಿಪ್ಸ್ ನ ಹೈಯರ್ ಆಫೀಸರ್ ಆಗಿರುವ ಮಹೇಶ್. ಸೀದಾ ಮಹೇಶ್ ಬಳಿ ಹೋಗಿ, ಸರ್, ನಡೆದ ಎಲ್ಲ ವಿಷಯ ಕೂಡ ಗೊತ್ತಾಯ್ತು, ರುಬಿನ್ ಅನ್ನ ನೀವ್ಯಾಕೆ ಕೊಲೆ ಮಾಡಿಸಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಆ ಮಹೇಶ್ ನಗುತ್ತಾ, ಫಿಲಿಪ್ಸ್, ಒಂದಲ್ಲ ಒಂದು ದಿನ ಈ ಕೇಸ್ ನಲ್ಲಿ ನೀನು ನನ್ನನ್ನ ಹುಡುಕಿಕೊಂಡು ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಅಷ್ಟಕ್ಕೂ ಆ ರುಬಿನ್ ಅನ್ನ ಯಾಕೆ ಕೊಲೆ ಮಾಡಿಸ್ತೆ ಅಂತ ಗೊತ್ತಾ? ಆತ ನನ್ನ ಹೆಂಡತಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ನಾನು ಡ್ಯೂಟಿಗೆ ಬಂದಾಗ ಆಕೆ ಜೊತೆ ಇಂಟಿಮೇಟ್ ಆಗ್ತಿದ್ದ. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ನನ್ನ ಹೆಂಡತಿ ಬೇರೊಬ್ಬ ವ್ಯಕ್ತಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ನನಗೆ ಈ ರೀತಿ ಮೋಸ ಮಾಡಿದ್ಲಲ್ಲ ಅಂತ ತುಂಬಾನೇ ಶಾಕ್ ಆಯ್ತು. ಅವರಿಬ್ಬರಿಗೆ ಹೇಗಾದ್ರೂ ಮಾಡಿ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ನಿರ್ಧಾರ ಮಾಡಿ ಮೊದಲಿಗೆ ನನ್ನ ಹೆಂಡತಿಯನ್ನ ಕೊಲೆ ಮಾಡಿದೆ. ನಂತರ ಮೂವರು ರೌಡಿಗಳಿಗೆ ರುಬಿನ್ ಅನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟೆ. ನಂತರ ನಾನು ಸುಪಾರಿ ಕೊಟ್ಟಿದ್ದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಆ ಮೂವರು ರೌಡಿಗಳನ್ನ ಕೂಡ ಕೊಲೆ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಆ ಮೂವರಲ್ಲಿ ಒಬ್ಬ ನಿನ್ನ ಕೈಲಿ ತಗ್ಲಾಕೊಂಡು ಎಲ್ಲವನ್ನ ಹೇಳಿಬಿಟ್ಟ ಅಂತ ಹೇಳ್ತಾನೆ. ತಕ್ಷಣವೇ ಫಿಲಿಪ್ಸ್ ಮಹೇಶ್ ನನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾನೆ. ಈ ಡಬಲ್ ಮರ್ಡರ್ ಕೇಸ್ ನಲ್ಲಿ ಕೊಲೆಗಾರರನ್ನ ಕಂಡುಹಿಡಿದ ಫಿಲಿಪ್ಸ್ಗೆ ಎಲ್ಲ ಕಡೆ
ಅಪ್ರಿಸಿಯೇಷನ್ ಸಿಗುತ್ತೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.